ಮರ್ಯಾದಾ ಹತ್ಯೆ ನಿಷೇಧಿಸಲು ಸರ್ಕಾರ ಮುಂದಾಗಿದೆ. ಕಾನೂನಿನ ಮೂಲಕ ಮರ್ಯಾದಾ ಗೇಡು ಹತ್ಯೆಗೇಡು ನಿಷೇಧಕ್ಕೆ ಮಸೂದೆಯನ್ನು ಪಾಸ್ ಮಾಡಲಾಗಿದೆ. ರಾಜ್ಯದಲ್ಲಿ ಮರ್ಯಾದೆ ಹತ್ಯೆಯನ್ನು ನಿಷೇಧಿಸಲು ಸರ್ಕಾರ ಮುಂದಾಗಿರುವಂಥದ್ದು. ಕಾನೂನಿನ ಮೂಲಕ ಮರ್ಯಾದೆ ಹತ್ಯೆಗೇಡು ನಿಷೇಧಕ್ಕೆ ಮಸೂದೆಯನ್ನು ಪಾಸ್ ಮಾಡಲಾಗಿದೆ. ಇವ ನಮ್ಮವ ಮಸೂದೆ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದೆ. ಬಹುನಿರೀಕ್ಷಿತ ಮರ್ಯಾದಾ ಹತ್ಯೆ ತಡೆಗೆ ಮಸೂದೆ ಅಂಗೀಕಾರವಾಗಿದೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಮರ್ಯಾದಾ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಜಾತಿ ಧರ್ಮ ಅಂತಸ್ತಿನ ಹೆಸರಲ್ಲಿ ಪ್ರೇಮಿಗಳ ಹತ್ಯೆಗೆ ಸರ್ಕಾರ ಬ್ರೇಕ್ ಹಾಕಿದೆ. ಸಮಾಜ ನಿರ್ಮಾಣ ಸಮಾನತೆಗೆ ಮಸೂದೆಯನ್ನು ಪಾಸ್ ಮಾಡಿದೆ ಸಿದ್ದರಾಮಯ್ಯನವರ ಸರ್ಕಾರ. ಮರ್ಯಾದಾ ಹತ್ಯೆ ತಡೆಯುವ ಉದ್ದೇಶದಿಂದ ಸರ್ಕಾರ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಿತು. ವಿಧಾನಸಭೆಯಲ್ಲಿ ಅಂಗೀಕಾರವಾಯಿತು. ಇವ ನಮ್ಮವ ವಿಧೇಯಕ 2026. ಓಕೆ, ಸೊ ರಾಜ್ಯ ಸರ್ಕಾರ ಈ ಇವ ನಮ್ಮವ ಮಸೂದೆಯನ್ನು ಪಾಸ್ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಮರ್ಯಾದಾ ಹತ್ಯೆ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಮಸೂದೆಯನ್ನು ಪಾಸ್ ಮಾಡಲಾಗಿರುವಂಥದ್ದು. ಸೊ ಆ ಮೂಲಕ ರಾಜ್ಯದಲ್ಲಿ ಈ ಇಬ್ಬರು ಪ್ರೇಮಿಗಳು ತಮ್ಮ ಇಚ್ಛೆಯಂತೆ ಮದುವೆ ಆಗಲಿಕ್ಕೆ ಅವಕಾಶ ಇದೆ. ಈ ಜಾತಿ ಧರ್ಮ ಆಧಾರದ ಮೇಲೆ ಹತ್ಯೆಗಳಾಗ್ತಾ ಇದ್ವು ರಾಜ್ಯದಲ್ಲಿ. ಯಾರೋ ಅನ್ಯ ಜಾತಿಯವರನ್ನು ಮದುವೆ ಆದರೂ ಅನ್ನೋ ಕಾರಣಕ್ಕೆ ಹತ್ಯೆಗಳು ಮಾಡಲಾಗ್ತಾ ಇತ್ತು, ಪ್ರೇಮಿಗಳನ್ನು ಸಾಯಿಸಿಬಿಡ್ತಾ ಇದ್ರು. ಆದರೆ ಇನ್ನು ಮುಂದೆ ಅದಕ್ಕೆ ಅವಕಾಶ ಇಲ್ಲ. ಮಸೂದೆಯನ್ನು ಸರ್ಕಾರ ಪಾಸ್ ಮಾಡಿದೆ.